ಫೋರಮ್ಮಲ್ ಇಂತಕ್ಕೆ ಮತ್ತೆ ನಾವು ಫೋರಮ್ಮಲ್ಲಿ ಬಂದಿದ್ದೀವಿ. ದೀಪಾವಳಿ ಹಬ್ಬಕ್ಕೆ ಬಟ್ಟೆ ತೊಗೊಳೋದಕ್ಕೆ ಅಲ್ಲ ಕಾಂತಾರ ಮೂವಿ ನೋಡೋದಕ್ಕೆ. ತುಂಬ ದಿನಗಳಾಗೋಗಿತ್ತು, ದಿನಗಳಲ್ಲ ವರ್ಷಗಳೇ ಆಗೋಗಿತ್ತು ನಾವು ಮೂವಿಗೆ ಬಂದು. ವರ್ಷಗಳ ಮೇಲೆ ನಾವು ಇವಾಗ ಬಂದಿರೋದು ಕಾಂತಾರ ಮೂವಿ ನೋಡೋದಕ್ಕೆ, ಅದರಲ್ಲೂ ಈಶ್ವರನ ಹೂತೋಟ ನೋಡೋದಕ್ಕೆ. ಯಾರೆಲ್ಲ ಈಶ್ವರನ ಹೂತೋಟ ನೋಡಬೇಕು ಅಂತ ಆಸೆ ಇದೆಯೋ ಅವ್ರು ಬಂದು ಈ ಕಾಂತಾರ ಮೂವಿ ನೋಡಿ. ನಾವಂತೂ ಬಂದಿದ್ದೀವಿ ನೋಡೋದಕ್ಕೆ ಮೂವಿ. ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವು ಒಟ್ಟಿರೋದು ಕಾಂತಾರ ಮೂವಿ ನೋಡೋದಕ್ಕೆ. ತುಂಬ ದಿನಗಳಾದಮೇಲೆ ನಾವು ಮೂವಿ ನೋಡೋದಕ್ಕೆ ಹೋಗ್ತಾಯಿದ್ವಿ. ಅದರಲ್ಲೂ ಕಾಂತಾರ ನೋಡೋದಕ್ಕಿಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ, ಹಾಗೇ ಇರಲಿಲ್ಲ. ನಾವು ಈ ವಿಡಿಯೋ ಮಾಡೋದು ತುಂಬಾ ಕಷ್ಟ ಇದೆ. ನಾವು ಹೋಗ್ಬೇಕಾದ್ರೆ ಹೀಗೆ ವಿಡಿಯೋ ಮಾಡ್ತಾಯಿದ್ವಿ, ಇವ್ರು ಯಾರೋ ತಾರಲ್ಲಿ ಹೋಗ್ತಾ ಇರೋರು ಅವರು ನೋಡಿ ನಾವು ವಿಡಿಯೋ ಮಾಡ್ತಾಯಿದ್ದೀರಾ ಅನ್ನೋ ಥರನೇ ಆಗೋಯಿತು. ಪಾಪ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು. ನಾನು ಆಮೇಲೆ ಅಂದ್ಕೊಂಡು ಇವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನನ್ನ ಮಾಮೂಲಿ ನಾವು ಹೋಗ್ತಾ ಇದ್ದೀನಲ್ಲ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಪಾಪ ಅವ್ರು ಮುಂದಕ್ಕೆ ಹೊರಟೋದ್ರು. ನನಗೆ ಆ ಕ್ಷಣಕ್ಕೆ ಸ್ವಲ್ಪ ಭಯ ಆಯಿತು, ನಾನು ವಿಡಿಯೋ ಮಾಡ್ಕೊಳ್ಳೋದೇ ಸ್ಟಾಪ್ ಮಾಡಿಬಿಟ್ಟೆ. ಮೂವಿ ರಿಲೀಸ್ ಆದಾಗಿಂದ ಹೋಗ್ಬೇಕು ಅಂದ್ಕೋತಾನೇ ಇದ್ವಿ, ಹಾಗೇ ಇರಲಿಲ್ಲ ಹೋಗೋದಕ್ಕೆ. ನಮ್ಗೆ ಟಿಕೆಟೇ ಸಿಗ್ತಾ ಇರಲಿಲ್ಲ. ನಮ್ಗೆ ಹತ್ರ ಇರೋ ಕಡೆ ಎಲ್ಲ ನೋಡ್ತಾ ಇದ್ವಿ, ಎಲ್ಲ ಬುಕ್ ಆಗೋಗಿರೋದು. ಯಾವಾಗ ನೋಡಿದ್ರು ಫ್ರೈಡೇ ಹೀಗೆ ಕೂತಿರ್ಬೇಕಾದ್ರೆ ಬ್ಯಾನು ನೋಡಿಬಿಟ್ಟು ಹೋಗಿ 3 ಟಿಕೆಟ್ ಇದೆ ಹೋಗ್ರಿ ಅಂತಂದರು. ನಮಗೂ ಮಕ್ಳನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಪಾಪ ಅವರು ಎಲ್ಲಿ ಯಾವತ್ತೂ ಮೂವಿಗಳಿಗೆ ಹೋಗಲ್ಲ. ಎಲ್ಲರೂ ಒಟ್ಟಿಗೆ ಹೋಗೋಣ ಬಿಡು, ಶನಿವಾರ ಆಗಲಿ ಭಾನುವಾರ ಆಗಲಿ ಅಂತಂದರೆ ಅವರೆಲ್ಲರೂ ಇಲ್ಲ ನಾವು ಬರೋಲ್ಲ ನೀವು ಹೋಗಿ ಅಂತ ಹೇಳಿದ್ರು. ಆಮೇಲೆ ಅವ್ನು ರಿಷಿ ನಾನು ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ನಾನು ರಿಷಿ ಇಲ್ಲಿ ಫೋರಮ್ಮಲ್ಲಿ ಬಂದ್ವಿ ನಾವು ಮೂವಿ ನೋಡೋದಕ್ಕೆ ಅಂತ. ಬಂದಾಗ ಇನ್ನೂ ಟೈಮ್ ಇತ್ತು ನಾವು ಬಂದಾಗ, ಹಾಗಾಗಿ ಏನು ದೀಪಾವಳಿದು ಏನೋ ಹಾಕಿದಾರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ನೋಡಿದ್ರೆ ಏನೇನೋ ಹಾಕಿದ್ರು ಹೊರ್ಗಡೆ, ತುಂಬ ಚೆನ್ನಾಗಿತ್ತಲ್ಲ ಅಂತ ಅಂದ್ಕೊಂಡು ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ಇವ್ನು ರಿಷಿ ಬನ್ನಿರಿ ಬೇಡ ಅಂತ ಹೇಳ್ತಾ ಇದ್ದ. ನಮಗಿಂತ ಫಸ್ಟ್ ಅವನೇ ಹೋಗೋ ಥರ ಇದ್ದ. ಆಮೇಲೆ ಅದಕ್ಕೆ ಅಂತೂ ಬಾ ನೋಡ್ಕೊಂಡು ಬರೋಣ, ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ ಹಾಫ್ ಆನ್ ಅವರ್ ಇತ್ತು, ಇನ್ನೂ ಟೈಮ್ ಇದೆಯಲ್ಲ ಬಾ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಬಂದ್ವಿ. ಏನೇನು ಹಾಕಿದ್ದಾರೆ ನೋಡೋಣ ಅಂತ ಹೇಳಿ. ಯಾರಾದರೂ ಕೊಂಡನ್ಕೊಂಟೆ ಕ್ರಾಸ್ ಫೋರಮ್ಮಲ್ ಹತ್ತತ್ರ ಇದ್ದರೆ ಇಲ್ಲಿ ಹೋಗಿ. ಇಲ್ಲಂತೂ ತುಂಬ ಚೆನ್ನಾಗಿದೆ, ಇಯರಿಂಗ್ಸ್ ಎಲ್ಲ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಈ ವಾಚ್ ಜೊತೆಗೆ ಹಾಕೊಳ್ಳೋಕ್ಕೆ ಸಿಂಗಲ್ ಬ್ಯಾಂಗಲ್ ಥರ ಕಡಾ ಟೈಪಲ್ಲಿ ಬ್ರೇಸ್ಲೈಟು ಅದೆಲ್ಲನೂ ತುಂಬಾ ಚೆನ್ನಾಗಿತ್ತು. ಕಾಟನ್ ಡ್ರೆಸ್ಸು ಮತ್ತು ಸ್ಯಾರಿಗಳು ಅವು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾನು ಅದರಲ್ಲಿ ನೋಡ್ತಾ ಇದ್ದೆ. ಅದರಲ್ಲಿ ನಾನೊಂದು ಮುಗ್ಬೆಟ್ಟು ತೊಗೊಳ್ಳೋಣ ಅಂತ ನೋಡಿದೆ. ಅದಕ್ಕೆ ಬೇಡ ಅಂತ ಹೇಳಿದ್ರು. ಅದಕ್ಕೆ ಫಸ್ಟು ನೋಡ್ತಾ ಇರ್ಬೇಕಾದ್ರೆ ಅದಕ್ಕೆ ಏನಕ್ಕೆ ನೋಡ್ತಾ ಇದೆಯಾ ಅಂತ ಹೇಳಿದ್ರು. ಸುಮ್ಮನೆ ನೋಡ್ತಾ ಇದ್ದೀನಿ ಅಂತ ಹೇಳಿದೆ, ಯಾಕಂದರೆ ನಾನು ತೊಗೊಳ್ತೀನಿ ಅಂದರೆ ಅದಕ್ಕೆ ಒಪ್ಪೋದಿಲ್ಲ ಅಂತ ನನಗೆ ಗೊತ್ತು. ಹಾಗಾಗಿ ಅದು ಸುಮ್ಮನೆ ಹಿಂಗೆ ಪ್ರೆಸ್ಸಿಂಗಲ್ಲಿ ನೋಡ್ತಿದ್ದೆ. ಅದೊಂಥರ ಏನೋ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ನನಗೆ ಈ ಪ್ರೆಸ್ಸಿಂಗಲ್ಲಿ ಮತ್ತು ಈ ಬ್ಲಾಕ್ ಕಲರ್ದು ಆ ಥರ ಎಲ್ಲ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಅದಕ್ಕೆ ಬೇಡ ಏನಕ್ಕೆ ತೊಗೊಳ್ತೀಯ ಅಂತಾರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಆಯಿತು ತೊಗೊಳ್ಳೋಲ್ಲ ಅಂತ ಹೇಳಿಬಿಟ್ಟು ಮುಂದೆಗಡೆ ಬಂದ್ವಿ. ಅಂದರೆ ಈ ಸೀರೆಗಳೆಲ್ಲ ನಾನು ನೋಡೋಕ್ಕೆ ಹೋಗಿಲ್ಲ. ನಮ್ಮ ಅತ್ತಿಗೆ ಡ್ರೆಸ್ಗಳು ಮತ್ತು ಅದು ಇದು ಅಂತ ಅಂದ್ಬಿಟ್ಟು ಅವ್ರು ನೋಡ್ಕೊಂಡು ಬರ್ತಾಯಿದ್ರು. ಇವ್ನು ರಿಷಿ ನಾನು ಏನಾದರೂ ತೊಗೊಳ್ತೀನಿ ಅಂತ ಇದ್ದ. ಅದಕ್ಕೆ ನಿನಗೇನಪ್ಪ ಬೇಕು ಇಲ್ಲಿ ಅಂತ ಅದಕ್ಕೆ ರೇಗ್ತಾ ಇದ್ದರು. ಸುಮ್ಮನೆ ಹೀಗೆ ನೋಡ್ಕೊಂಡು ಬರ್ತಾಯಿದ್ವಿ. ಇನ್ನೂ ಟೈಮ್ ಇದೆಯಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಬರ್ತಾಯಿದ್ವಿ. ನಾನು ಯಾವಾಗ ಹೋಗ್ತೀವೋ ಮೂವಿ ಯಾವಾಗ ನೋಡ್ತೀವೋ ಅನ್ನೋ ಥರನೇ ಇತ್ತು. ಅಂದರೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ರಲ್ಲ, ಆದರೆ ನಾವು ನೋಡಬೇಕು ಅಂತಲೇ ಅಂದ್ಕೊಂಡಿದ್ವಿ. ಅದರಲ್ಲೂ ಈಶ್ವರನ ಹೂತೋಟ ಅಂತ ಇದೆಯಲ್ಲ, ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು. ಅದನ್ನು ನೋಡಬೇಕು ಏನದು ಅಂತ ಆ ಮೂವಿ ನೋಡಬೇಕು ಅಂತಲೇ ಅಂದ್ಕೊಂಡಿದ್ವಿ. ಇಲ್ಲ ಅಂತಂದರೆ ನಾವು ಮಕ್ಳನ್ನ ಬಿಟ್ಟು ಬರ್ತಾನೂ ಇರಲಿಲ್ಲ. ಇಲ್ಲ ಹೋಗೋಣ ಬಿಡು ಪರವಾಗಿಲ್ಲ, ಮಕ್ಕಳು ಅವ್ರ ಮೇಲೆ ಬೇಕಾದ್ರೆ ಇನ್ನೊಂದು ಸರಿ ಹೋಗಲಿ, ಬೇಕಾದ್ರೆ ಅವ್ರು ಹೋದಾಗೂ ಚೆನ್ನಾಗಿತ್ತು ಅಂದರೆ ನಾವು ಇನ್ನೊಂದು ಸರಿ ಬರೋಣ ಅಂತಲೇ ಬಂದ್ವಿ. ಅದಕ್ಕೆ ನಾನು
टॉप्स ಇದೆ ಮೇಡಮ್. ಇದು 2 पीस 500 बाय 2 पीस 500 500 में दो. चलो बहुत सारे कलर्स पैटर्न वैरायटीज. 2 ಪೀಸ್ 500 8 पीस 500 ಎಲ್ಲ ಫ್ರೀ ಸೈಜ್ ಬರುತ್ತೆ. ಹಾಂ. ಎಲ್ಲ ಫ್ರೀ ಸೈಜ್. ಪ್ಯಾಟರ್ನ್ಸ್ ಇದೆ, ಕಲರ್ಸ್ ಇದೆ. ಏನು ತೊಗೊಂಡಿಲ್ಲ ಅಂದರೆ ಒಂದು ಬಿಡ್ದಿರೋ ಥರ ಎಲ್ಲ ನೋಡ್ಕೊಬಂದಿದ್ದಾಯಿತು. ಎಲ್ಲ ನೋಡೋಣ, ನೋಡೋದಕ್ಕೆ ದುಡ್ಡು ಕೊಡಬೇಕಾ ಕಾಸು ಕೊಡಬೇಕಾ, ಹಾಗಾಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಟೈಮ್ ಎಷ್ಟಿದೆಯೋ ಅಂತ ರಿಷಿನ್ ಕೇಳ್ತಾಯಿದ್ವಿ. ಇನ್ನೂ 3:30 ಅಂತ ಹೇಳ್ತಾಯಿದ್ದ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಒಂದು ಗೊಂಬೆ ಏನಾದರೂ ತೊಗೊಳ್ಳೋಣ, ಭಾನು ಸಿಕ್ಕಾಪಟ್ಟೆ ಇಷ್ಟ ಅಲ್ಲ ಟೆಡಿ ಬೇರ್ ಅಂತಂದರೆ, ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂದ್ಕೊಂಡು ಆಮೇಲೆ ಅದಕ್ಕೆ ಬೇಡ ಎಷ್ಟೊಂದು ಇದೆ ಇವಾಗ ಎಲ್ಲ ತೊಗೊಂಡು ಕಬೋರ್ಡ್ ತುಂಬಿರೋದಾಯಿತು ಬೇಡ ಅಂತ ಅದಕ್ಕೆ ಹೇಳಿದ್ರು. ಅಲ್ಲಿಂದ ಬಂದರೆ ರೆಡಿಮೇಡ್ ಬ್ಲೌಸ್ಗಳು ಎಲ್ಲ ಇತ್ತು, ಒಳ್ಳೊಳ್ಳೆ ಡಿಸೈನ್ ಇತ್ತು. ಮತ್ತು ನಾವು ಅದು ಎಲ್ಲ ನೋಡ್ಕೊಂಬಂದಿದ್ದೇನೆ, ಒಂದು ತೊಗೊಂಡಿಲ್ಲ. ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿತ್ತು. ಕಾಟನ್ ಡ್ರೆಸ್ ಪೀಸ್ಗಳಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ 500 600 700 ಈ ಥರ ಹೇಳ್ತಾಯಿದ್ರು. ಒಂಥರ ಖಾದಿ ಕಾಟನಲ್ಲೂ ಇತ್ತು ಡ್ರೆಸ್ಗಳು, ಅಂದರೆ ಟಾಪ್ಸು ಸೆಟ್ಟಲ್ಲ ಟಾಪ್ಸು 700 ಇಂದ ಸ್ಟಾರ್ಟಿಂಗ್ ಇತ್ತು. ಚೆನ್ನಾಗಿತ್ತು ಅದನ್ನು. ಆಮೇಲೆ ಇಲ್ಲಿ ಕೊನೆಯಲ್ಲಿ ಇಲ್ಲೊಂದು ಶಾಪಿಗೆ ಬಂದ್ವಿ. ಅಂದರೆ ನಾವು ಫಾರಮ್ಗೆ ಹೋದರೆ ಫಸ್ಟು ನಾವು ಮೂವಿ ಮುಗಿಸ್ಕೊಂಡು ರೈಟ್ ಸೈಡಲ್ಲಿ ಒಂದು ಶಾಪ್ ಇದೆ, ಲೆಫ್ಟಲ್ಲೂ ಒಂದಿದೆ. ಲೆಫ್ಟಲ್ಲೂ ತುಂಬ ಚೆನ್ನಾಗಿದೆ, ರೈಟಲ್ಲೂ ತುಂಬ ಚೆನ್ನಾಗಿದೆ. ಅದೆರಡು ಶಾಪಲ್ಲೂ ಅಷ್ಟೇ ಚೆನ್ನಾಗಿದೆ. ಅದರಲ್ಲಿ ನಾನು ನೋಡಿಬಿಟ್ಟು ತೊಗೊಳ್ಳೋಣ ಅಂತ ಹೇಳಿ ಬಟ್ ಮಾತ್ರ ನಾನು ತೊಗೊಂಡಿದ್ದು. ಅದು ನನಗೆ ಯಾಕೋ ತುಂಬ ಇಷ್ಟ ಆಯಿತು. ಅದನ್ನು ತೊಗೊಂಡು ನನ್ನ ಮನೆಗೆ ತೊಗೊಂಡ್ಬರೋ ತನಕ ಅದಕ್ಕೆ ಹೇಳೇ ಇಲ್ಲ ನಾನು ತೊಗೊಂಡಿದ್ದು, ಬಟ್ ತೊಗೊಂಡೆ ಅಂತ ಹೇಳಿ. ಪ್ರೀತು ಮಾತ್ರ ಮಾಲಿಂದ ಹೊರಗಡೆ ಬರಬೇಕಾದ್ರೆ ಪ್ರೀತಿಗೆ ಹೇಳಿದೆ ತಗೊಂಡೆ ಅಂತ. ತುಂಬ ಚೆನ್ನಾಗಿತ್ತು, ಏನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಕ್ಕೊಳ್ತೀನೋ ಬಿಡ್ತೀನೋ ಅದು ಗೊತ್ತಿಲ್ಲ, ಆದರೆ ಅದು ಇಷ್ಟ ಆಯ್ತಲ್ಲ ಅಂತ ಹೇಳಿ ಅದನ್ನು ತೊಗೊಂಡಿದ್ದು. ಓಲೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಯರಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಚೈನ್ಗಳೆಲ್ಲ ಚೆನ್ನಾಗಿತ್ತು. ಆದರೆ ಇದೆಲ್ಲ ಕಪ್ಪಾಗುತ್ತಾ ಏನಾಗುತ್ತೋ ಗೊತ್ತಿಲ್ಲ ನನಗೆ, ಆದರೆ ಒಟ್ಟಿನಲ್ಲಿ ಚೆನ್ನಾಗಿತ್ತು ನೋಡೋದಕ್ಕಂತೂ. ಇದು ಕಾಲೇಜ್ ಹುಡುಗಿಗೆ ಆಫೀಸ್ಗೆ ಹೋಗೋರ್ಗಂತೂ ತುಂಬಾ ಚೆನ್ನಾಗಿತ್ತು. ರಿಂಗ್ಗಳು ಅಷ್ಟೇ, ಕಾಲು ಗೆಜ್ಜೆನೂ ಅಷ್ಟೇ, ಅದು ಸಿಂಗಲಲ್ಲಿ ಅದು ತುಂಬ ಚೆನ್ನಾಗಿತ್ತು. ಗೆಜ್ಜೆಗಳದೆ ಎಲ್ಲನೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಪ್ರೈಸು ಬಂದು 500 600 700 ತನಕ ಆಯಿತು. ಪ್ರೈಸು ಯಾವುದು ಏನೂ ಕಮ್ಮಿ ಇಲ್ಲ ಅಲ್ಲಿ, ಎಲ್ಲ ರೇಟು ಸರಿಯಾಗೇ ಇಟ್ಟಿದ್ರು. ಒಂದು ಸರ ಕೇಳಿದೆ ನಾನು, ಅದನ್ನು ಕೇಳಿದಕ್ಕೆ ಅವರು ಹೇಳಿದ್ರು 700 ಹೇಳಿದ್ರು. ಅದನ್ನು ಯಾವಾಗಾದರೂ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆಯಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕೇಳಿದ್ದು. ಅದನ್ನು 700 ಹೇಳಿದ್ರು. ನಾನು ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟೆ ಅದನ್ನು. ಅಂದರೆ ಫಸ್ಟೇ ಆ ಥರದ್ದೊಂದು ಇತ್ತು, ನಾನು ತುಂಬ ಸರಿ ಹಾಕ್ಕೊಂಡಿದ್ದೀನಿ, ಅದೇ ಥರದ್ರಲ್ಲಿ ಸ್ವಲ್ಪ ಚಿಕ್ಕದಿತ್ತು. ಅದನ್ನು ಕೇಳಿದಕ್ಕೆ ಅದು 700 ಹೇಳಿದ್ರು ಅವರು. ಸರಿ ಅಂತ ಹೇಳಿಬಿಟ್ಟು ಅದು ಬೇಡ ಅಂತ ಹೇಳಿ ಸ್ವಲ್ಪ ಮುಂದೆಗಡೆ ಬಂದ್ವಿ. ಅದಕ್ಕೆ ಇಲ್ಲಿ ಡ್ರೆಸ್ ನೋಡ್ತೀನಿ ಅಂತ ಅಂದ್ಬಿಟ್ಟು ಡ್ರೆಸ್ ನೋಡಿದ್ರು. ಶೂಸೆಲ್ಲ ತುಂಬ ಚೆನ್ನಾಗಿತ್ತು ಡ್ರೆಸ್ಗಳಿಗೆ, ಮತ್ತು ಈ ಜೀನ್ಸ್ಗೆ ಹಾಕ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ಇದು ಆಫೀಸ್ಗೆ ಹೋಗೋರಿಗೆಲ್ಲ ಯಾರಿಗೂ, ಅಂದರೆ ನಮ್ಮ ಮನೇಲಿ ಮಕ್ಕಳು ಒಪ್ಪಲ್ಲ ಅಂತ ಅಂದ್ಬಿಟ್ಟು ಅದನ್ನೇನು ತೊಗೊಳೋದಕ್ಕೆ ಹೋಗಲಿಲ್ಲ. ಇದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇದು ಎಂಟ್ರೆನ್ಸಲ್ಲಿ ಒಳಗಡೆ ಹೋಗ್ಬೇಕಾದ್ರೆ, ಅಂದರೆ ಫೋರಮಲ್ಗಲ್ಲ, ಶಾಪ್ ಮಾಡೋಕ್ಕೆ ಹೋಗೋ ಹತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಇದ್ದಿದ್ದು. ಅಷ್ಟರಲ್ಲಿ ಆಮೇಲೆ ಅವ್ನು ಟೈಮ್ ಆಯಿತು ಅಂತ ಹೇಳ್ದೆ. ಅಷ್ಟೇ ಅದಕ್ಕೆ ನನ್ನ ವಾಚ್ ಜೊತೆಗೆ ಇದು ಚೆನ್ನಾಗಿರುತ್ತಾ ನೋಡು ಅಂತ ಅಂದರು. ನೀನು ಸುಮ್ಮನೆ ತೊಗೊಂಡ್ರು ವೇಸ್ಟು, ಹಾಕಲ್ಲ, ಯೂಸ್ ಮಾಡಲ್ಲ, ಬಾ ಬೇಡ ಅಂತ ಹೇಳಿಬಿಟ್ಟು ಅವನು ಅಷ್ಟರಲ್ಲಿ ರಿಷಿ ಹೇಳ್ದೆ ಟೈಮ್ ಆಯಿತು ಬಂದ್ರಿ ಅಂತ ಹೇಳಿ. ಆಮೇಲೆ ಇಲ್ಲಿ ಬಂದ್ವಿ, ಒಳಗಡೆ ಬಂದು ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹೇಗಿದೆಯೋ ಏನೋ, ಅಂದರೆ ತುಂಬ ಭಯ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ತುಂಬ ಜನಕ್ಕೆಲ್ಲ ದೇವ್ರು ಬೇರೆ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ನೋಡೋಣ ಅಂದ್ಕೊಂಡು ಬಂದ್ವಿ. ಆದರೆ ಅಷ್ಟು ಭಯ ಪಡೋ ಅಂಥದ್ದು ಏನಿಲ್ಲ ಅಂತ ಅಂದ್ಕೊಂಡ್ವಿ. ಜನನೂ ತುಂಬ ಜನ ಇದ್ದರು. ನಾವಿಲ್ಲಿ ಹೊರಗಡೆ ನೋಡಿದ ತಕ್ಷಣ ಯಾರೂ ಅಷ್ಟಿಲ್ವಲ್ಲ ಅಂತ ಅಂದ್ಕೊಂಡ್ವಿ. ನಮಗಿದು ಫೋರಮಲ್ ಆದಮೇಲಂತೂ ತುಂಬಾ ಹತ್ರ. ಏನೊಂದಕ್ಕೂ ನಾವು ಫಸ್ಟು 4th ಬ್ಲಾಕು ಈ ಥರ, ಇಲ್ಲಾಂದರೆ ಮೂವಿಗೆಲ್ಲನೂ ನಾವು ಹೋಗಬೇಕು ಅಂತಂದರೆ ಮೀನಾಕ್ಷಿಗಾಗಲಿ ಇಲ್ಲ ಗೋಪಾಲನಾಗಲಿ ಈ ಥರ ಸೆಂಟ್ರಲ್ ಮಾಲ್ ಈ ಥರ ಹೋಗಬೇಕಾಗಿತ್ತು. ಆದರೆ ಇವಾಗಂತೂ ಹತ್ರ ಆಯ್ತಲ್ಲ ನಮಗೆ, ಫೋರಮಲ್ ಅಂತ ಆಗಿ ತುಂಬಾ ಹತ್ರ ಆಯಿತು. ಏನೊಂದಕ್ಕೂ ಇವಾಗ ಶಾಪಿಂಗ್ ಬರಬೇಕು ಅಂದ್ರೂ ನಾವು ಇಲ್ಲೇ ಬಂದುಬಿಡ್ತೀವಿ. 4th ಬ್ಲಾಕ್ ತನಕ ಹೋಗಬೇಕು ಅನ್ನೋದು ಏನೂ ಇಲ್ಲ, ತುಂಬ ಹತ್ರನೇ ಆಯಿತು. ಮೂವಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹಾಗೆ ಹೀಗೆ ಎಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಹೋದ್ವಿ. ಪ್ರೀತು ಅಷ್ಟರಲ್ಲಿ ಫೋನ್ ಮಾಡಿದ್ರು. ನಾವು ಮೂವಿ ನೋಡ್ತಾ ಇರಬೇಕಾದ್ರೆ ಪ್ರೀತು ಫೋನ್ ಮಾಡಿದ್ದು ಅನಿಸುತ್ತೆ. ನಾನು ಬರ್ತೀನಿ, ಅಂದರೆ ಮೂವಿ ನೋಡೋದಕ್ಕಲ್ಲ, ಆಫೀಸಿಂದ ಹಾಗೆ ಬರ್ತೀನಿ ಅಂತ ಪ್ರೀತು ಹೇಳಿ. ಭಾನುನ ಕೇಳಿದ್ರೆ ಭಾನು ಇಲ್ಲ, ನಾನು ಮನೆಗೆ ಹೋಗ್ತೀನಿ, ನಾನು ಆಫೀಸ್ಗೆ ಹೋಗಬೇಕು, ನಾನು ಮನೆಗೆ ಹೋಗ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತೇನೆ ಅಂತ. ಇಲ್ಲಿ ಬಂದ್ವಿ ಒಳಗಡೆ. ಇಲ್ಲಿ ಬಂದರೆ ಉಪ್ಪಿ ಮೂವಿದು ಈಗ ಬೈಕು ಇದೇ ಒಂದು ಇದಲ್ಲ, ಇದನ್ನು ಇಟ್ಟಿದ್ರು. ನಾನೇನಿದು ಹೀಗಿದೆಯಲ್ಲ ಅಂತ ಹೇಳಿಬಿಟ್ಟು ಇದು ಹತ್ರ ಬಂದ್ವಿ. ನಮ್ಮ ಅದಕ್ಕೆ ಸುಮ್ಮನೆ ಇದ್ದೀರಾ ಈ ಬಬ್ಬು ಇರು ನೋಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಹತ್ರ ಹೋಗ್ಬಿಟ್ಟು ಗಾಡಿನೆಲ್ಲ ನೋಡ್ತಾಯಿದ್ರು. ಲಾಸ್ಟ್ ನೋಡಿದ್ರೆ ಅದು ಎಮ್ಮೆನ, ಅದು ಕೋಣನ
ಅದ್ರದ್ದು ತಲೆನೇ ಬಿಡಿಸ್ಬಿಟ್ಟು ಬಂದುಬಿಟ್ರು. ಅವರೆಲ್ಲರೂ ಓಡಿ ಬಂದುಬಿಟ್ರು ಅದು ಸೌಂಡ್ಗೆ. ನಾನು ಅಲ್ಲಿ ನಿಂತ್ಕೊಂಡೆ, ನನಗೆ ಭಯನೇ ಆಗೋಯಿತು. ಬೊಬ್ಬನು ಅಯ್ಯೋ ಅಂದ್ಕೊಂಡು ಬೊಬ್ಬನ ಮುಂದಕ್ಕೆ ಬಂದುಬಿಡ್ತು. ಕಾಂತಾರ ಮೂವಿ ಅದನ್ನು ನೋಡಿದ ತಕ್ಷಣವೇ ನಮಗೆ ಏನೋ ಒಂಥರ, ಅಂದರೆ ದೇವ್ರುಗಳ್ದೆಲ್ಲ ಇವಾಗ ರೇರ್ ಅಲ್ವಾ ಬರೋದು ಈ ಥರ ಮೂವಿಗಳು. ಜಾಸ್ತಿ ಯಾವು ಈ ಥರ ಮೂವಿಗಳು ಬರಲ್ವಲ್ಲ, ಅದರಲ್ಲಿ ಕಾಂತಾರ ಫಸ್ಟ್ ಚಾಪ್ಟರ್ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಇವಾಗ ಇದು ಸೆಕೆಂಡ್, ಇದು ಚೆನ್ನಾಗಿದೆ ಅಂದ್ಕೊಂಡೆ ಬಂದ್ವಿ. ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ. ನಾವು ಫಸ್ಟೇ ಬಂದ್ವಿ, ಯಾರೂ ಇನ್ನೂ ಬಂದೇ ಇರಲಿಲ್ಲ, ನಾವೇ ಫಸ್ಟ್ ಬಂದುಬಿಟ್ವಿ. ನಾನು ಮೂವಿಗೆ ಹೋಗಿದ ತಕ್ಷಣ ಹೊಟ್ಟೆ ಸ್ವಾಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಹಾಗೆಯೇ ಏನಾದರೂ ತೊಗೊಬಂದುಬಿಡೋಣ ಅಂದರೆ, ಅಯ್ಯೋ ಇವಾಗ ತಾನೇ ಬಂದಿದ್ದೀವಿ, ಹೇಗೆ ಹೋಗಿ ತೊಗೊಂಬರೋದು ಅನ್ನೋದು ಒಂಥರ ಅನ್ನಿಸ್ತು. ಅಂದರೆ ಊಟನೂ ಮಾಡಿರಲಿಲ್ಲ, ನಾನು ಟಿಫನ್ ಮಾಡ್ಕೊಂಡು ಹೋಗಿದ್ದಿದ್ದು ಅಷ್ಟೇ. ಟಿಫನ್ ಮಾಡಿದ್ದಿದ್ದು, ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ, ಹಾಗೆ ಬಂದುಬಿಟ್ಟಿದ್ವಲ್ಲ. ಹಾಗಾಗಿ ಆಮೇಲೆ ಅದಕ್ಕೆ ಅವನು ರಿಷಿಗೆ ಹೇಳ್ತಾಯಿದ್ರು, ಹೋಗು ನೀನು ಲಾಸ್ಟಲ್ಲಿ ಅಂತ. ಅವನು ಇಲ್ಲ ನಾನು ಮಧ್ಯಾಹ್ನ ಕೂತ್ಕೊಳ್ಳೋದು ಅಂತ ಅವ್ನು ಹೇಳ್ತಾಯಿದ್ದ. ಆಮೇಲೆ ನಮಗೆ ಗೊತ್ತಿತ್ತು ಇವನು ನಮಗಿಂತ ಸಿಕ್ಕಾಪಟ್ಟೆ ಭಯ ಪಡ್ತಾನೆ ಅಂತ. ಅಂದರೆ ಎಲ್ಲ ಹೇಳ್ತಿದ್ರಲ್ಲ ಮೂವಿ ಫುಲ್ ನಾವು ಮಕ್ಕಳೇ ಯಾವಾಗಾದರೂ ಹೋಗ್ಬೇಕಾದ್ರೆ ಇನ್ನೊಂದು ಸಾರಿ ಹೋಗ್ಬೇಕು ಅಂತಲೇ ಅಂದ್ಕೊಂಡಿದ್ದೀವಿ. ಮೂವಿ ಅಂತೂ ಸೂಪರಾಗಿತ್ತು. ಲಾಸ್ಟಲ್ಲಿ ಲಾಸ್ಟ್ ಅರ್ಧ ಗಂಟೆ ಇದ್ದ ಹಾಗೆ ಅಂತೂ ಇನ್ನೂ ಸಖತ್ ಇಂಟ್ರೆಸ್ಟಿಂಗ್ ಆಗೈತೆ ಮೂವಿ ಅಂತೂ. ಹೀರೋಯಿನ್ ಕನಕಾಂಬ್ರಿನಾ ಅವ್ರ ಹೆಸರೇ ಅಷ್ಟೊಂದು ಎಲ್ಲೂ ಕರೆಯೋದೇ ಇಲ್ಲ. ಕನಕಾಂಬ್ರಿನೇ ಅನಿಸುತ್ತೆ. ಅವರಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡಿದ್ದಾರೆ. ಮೂವಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಸಾರಿ ಬಂದು ನೋಡ್ತೀನಿ ಮೂವಿನ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಮೂವಿ ನೋಡಬೇಕು ಅಂತ ಹೇಳಿ. ಮೂವಿ ಎಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಪ್ರೀತಿನೂ ಬಂದು ವೆಯ್ಟ್ ಮಾಡ್ತಾಯಿತ್ತು. ಪಾಪ ಆಫೀಸಿಂದ ಹಾಗೆ ಬಂದಿತ್ತು, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ. ಆಮೇಲೆ ಇವನು ರಿಷಿ ಅಕ್ಕ ಬಾ ಇಲ್ಲಿ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದಾನೆ. ಪ್ರೀತು ಒಂದು ಕೀ ಚೈನ್ ಬೇಕು ನನಗೂ, ನೋಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಬರ್ತಾನಂತೆ. ಆಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಪ್ರೀತಿ ಹೇಳ್ತು. ಅಷ್ಟರಲ್ಲಿ ನಾವು ಹೊರಗಡೆ ಎಲ್ಲ ಬಂದು ಟೈಮು ಆಗೋಗಿತ್ತು, ಆಗಲೇ 7 ಕಾಲಾಗೋಗಿತ್ತು. ಇನ್ನು ಹೊರಡೋಣ ಅಂತ ಹೇಳಿ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ. ಯಾರೆಲ್ಲ ಕಾಂತಾರ ಮೂವಿ ನೋಡಿಲ್ವೋ ಒಂದು ಸಾರಿ ಕಾಂತಾರ ಮೂವಿ ನೋಡಿ. ಈ ಥರ ದೈವ ಇರೋದು ಮತ್ತು ಈ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ನನಗೆ ಈಶ್ವರನ್ ಊದೋಟ ಅಂತ ಹೆಸರು ಹೇಳಿದವರೆಲ್ಲರೂ ಅವರು ಕೆಟ್ಟವರೇ ಆಗಿರ್ತಾರೆ, ಮತ್ತು ಅವ್ರ ಸಾವು ಖಚಿತ ಆಗಿರುತ್ತಲ್ಲ, ಅದಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.